ನನಗೆ ಗೊತ್ತಿರೋ ಹಾಗೆ ಕನ್ನಡದಲ್ಲಿ ಮಾತ್ರ ಅಲ್ಲ, ನಮ್ಮ ಇಂಡಿಯನ್ ಸಿನಿಮಾದಲ್ಲಿ ಈ ಒಂದು ವರ್ಷದಲ್ಲಿ 2024 ತೊಗೊಂಡ್ರೆ ಈ ಥರ ಹಾರರ್ ಥ್ರಿಲ್ಲರ್ ಮೂವಿ ಯಾವುದು ಬಂದಿಲ್ಲ ಗುರು. ನಾನು ಹೇಳ್ತಾ ಇರೋದು ಚೂಮ್ ಅಂತ ನಮ್ಮ ಶರಣ್ ಅವರ ಸಿನಿಮಾ, ನಮ್ಮ ಕನ್ನಡ ಸಿನಿಮಾದ ಬಗ್ಗೆ. ಮೊನ್ನೆ ಶುಕ್ರವಾರ ಜನವರಿ 10ನೇ ತಾರೀಕು ರಿಲೀಸ್ ಆಗಿದೆ. ನೀವು ನೋಡ್ತಾ ಇದ್ದೀರಾ ರೈಡರ್ ಬಾಕ್ಸ್ ಕನ್ನಡ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಇದೆ, ಕ್ಲಿಕ್ ಮಾಡಿದ್ರೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದಂಗೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ತಕ್ಷಣ ನೀವು ನೋಡ್ಬೋದು. ಈಗ ವಿಡಿಯೋದ ಕಾನ್ಸೆಪ್ಟಿಗೆ ಬಂದ್ಬಿಡೋಣ. ಚೂಮಂತರ್ ಸ್ಟಾರ್ಟಿಂಗ್ ಈ ಶರಣ್ ಅವ್ರು ಹೀರೋ ಅಂದ ತಕ್ಷಣ ನನ್ನ ಮೈಂಡಲ್ಲಿ ಬಂದಿದ್ದುವೆ ಕಾಮಿಡಿ ಮೂವಿ, ಹಾರರ್ ಕಾಮಿಡಿ ಇರ್ಬೋದು, ಅಂದರೆ ಭಯ ಆಗಲ್ಲ, ಹಾರರ್ ಕಾಮಿಡಿ ಇರ್ಬೋದು ಅಂದ್ಕೊಂಡೆ ನಾನು ಥಿಯೇಟ್ರಿಗೆ ಹೋಗಿದ್ದು. ಮೈಸೂರಿನ ಗಾಯತ್ರಿ ಥಿಯೇಟ್ರಲ್ಲಿ ಫಸ್ಟು ಶೋಗೆ ಹೋಗಿದೆ. ವಿಡಿಯೋ ಮಾಡೋದು 2 ದಿನ ಲೇಟ್ ಆಗೋಯ್ತು. ಮೈಂಡಲ್ಲಿ ಅಂದ್ಕೊಂಡು ಹೋಗಿದ್ದು, ಕೂತಾಗ ನನಗೆ ಇದ್ದಿದ್ದೆ ಒಂದು ಹಾರರ್ ಕಾಮಿಡಿ ಇರ್ಬೋದು ಅಂತ. ಅದು ಸ್ಟಾರ್ಟಿಂಗ್ ಒಂದು ಅರ್ಧ ಗಂಟೆಯಲ್ಲೇ ನನ್ನ ಮೈಂಡ್ ಸೆಟ್ ಫುಲ್ಲು ಚೇಂಜ್ ಆಗೋಯ್ತು. ಇದು ಹಾರರ್ ಕಾಮಿಡಿ ಅಲ್ಲ, ಹಾರರ್ ಮೂವಿ. ಹಾರರ್ ಮೂವಿಲಿ ಕಾಮಿಡಿ ಇದೆ, ಬಟ್ ಇದು ಹಾರರ್ ಕಾಮಿಡಿ ಜಾನರ್ಗೆ ಸೇರಲ್ಲ. ನಾನು ಬರ್ಕೊಡ್ತೀನಿ ಗುರು. ಈ ಮೂವಿಲಿ ನಿಮಗೆ ಒಂದು ಸೆಕೆಂಡು ಬೋರ್ ಅನ್ನೋದಾಗಲ್ಲ. ಇದೇನು ಗುರು ಸ್ಟೋರಿ ಹಿಂಗೆ ಮಾಡಿಬಿಡಿದಾರೆ, ಚಾನ್ಸೇ ಇಲ್ಲ. ಆ ಸ್ಟೋರಿ ನೆಕ್ಸ್ಟ್ ಏನಾಗುತ್ತೆ ಈಗ ನಾವು ಒಂದು ಗೆಸ್ ಮಾಡಿರ್ತೀವಿ. ನಾರ್ಮಲ್ ಇವಾಗ ಬರ್ತಾ ಇರೋ ಮೂವೀಸ್ ಎಲ್ಲ ಆರಾಮಾಗಿ ಗೆಸ್ ಮಾಡ್ಬೋದು ಏನಾಗುತ್ತೆ ನೆಕ್ಸ್ಟು ಅಂತ. ಇದ್ರಲ್ಲಿ ಗೆಸ್ಸೇ ಮಾಡೋಕ್ಕಾಗಲ್ಲ ಅವರು. ಹೆವಿ ಸಸ್ಪೆನ್ಸು. ಯಪ್ಪ, ಮಾರ್ಗನ್ ಹೌಸ್ ಅಂತ ಒಂದು ಮನೆ ಬರುತ್ತೆ, ಅದರಲ್ಲಿ ಲಾಸ್ಟಲ್ಲಿ ಅದರಲ್ಲೂ ಒಂದು ಟ್ವಿಸ್ಟ್ ಇಟ್ಟಿದ್ದಾರೆ. ಏನು ಮೂವಿ ಮಾತ್ರ, ಈ ಕನ್ನಡ ಮೂವಿನ, ಅದರಲ್ಲಿ ಈ ಥರ ಒಳ್ಳೆ ಮೂವಿನ ಟೆಲಿಗ್ರಾಮಲ್ಲಿ ನೋಡಿ ಅಥವಾ ಇನ್ನೆಲ್ಲ ಸಿಗುತ್ತೆ ಅಂತ ನೋಡಿ ಕೈ ಮುಗಿತೀನಿ, ಹಾಳು ಮಾಡಬೇಡಿ. ಮ್ಯಾಕ್ಸಿಮಮ್ 100 ರೂಪಾಯಿ. ಫಸ್ಟ್ ಕ್ಲಾಸ್ಗೆ ಹೋಗ್ತೀನಿ ಅಂದರೆ, ಬಾಲ್ಕನಿಗೆ ಹೋಗ್ತೀವಿ ಅಂದರೆ 150 ರೂಪಾಯಿ. ಮಲ್ಟಿಪ್ಲೆಕ್ಸಲ್ಲಿ ತೊಗೊಂಡ್ರು 150ರಿಂದ 160 ರೂಪಾಯಿ ಇದೆ ಟಿಕೆಟು. ಕೈ ಮುಗಿತೀನಿ, ಮೊದಲು ಥಿಯೇಟರ್ಗೆ ಹೋಗಿ ಚೂಮಂತರ್ ಮೂವಿ ನೋಡಿ. ರೀಸೆಂಟಾಗಿ ನಮ್ಮ ಕನ್ನಡ ಸಿನಿಮಾದಲ್ಲಿ ಏನೇನು ಮಿಸ್ ಮಾಡ್ಕೊಂಡಿದ್ವೋ, ಕನ್ನಡ ಅಂತಲ್ಲ ರೀಸೆಂಟಾಗಿ ಬರ್ತಾವ ಮೂವಿಲೆಲ್ಲ ಏನು ಮಿಸ್ ಮಾಡ್ಕೊಂಡಿದ್ದೀವೋ ಎಲ್ಲ ಎಂಟರ್ಟೈನ್ಮೆಂಟ್ ಇದೆ. ಸಸ್ಪೆನ್ಸು, ಥ್ರಿಲ್ಲರು, ಹಾರರು, ಕಾಮಿಡಿ. ಶರಣ್ ಅವ್ರು ಮಾಡೋ ಮೂವಿಲಿ ಈ ರೇಂಜಿಗೆ ಸೀರಿಯಸ್ನೆಸ್ ಇರುತ್ತೆ ಅಂತ ಅಂದರೆ, ಇಷ್ಟು ಭಯ ಆಗೋವಂಥ ಮೂವಿ ಮಾಡ್ತಾರೆ ಅಂತ ಅಂದ್ಕೊಂಡು ಇರಲಿಲ್ಲ ಅವರು. ಆ ಮೂವಿ ಮಾತ್ರ ಆ ರೇಂಜಲ್ಲಿದೆ. ನಾನು ಓವರಾಗಿ ಹೇಳ್ತಾ ಇದ್ದೀನಿ ಅಂದ್ಕೊಬೇಡಿ. ಮೂವಿ ಲೋಬಿ ಮಾಡೋಣ, ನಿಜವಾಗ್ಲೂ ಸಖತ್ತಾಗಿದೆ. ಎಲ್ಲರೂ ಥಿಯೇಟರ್ಗೆ ಹೋಗಿ ನೋಡಬೇಕು. ಕೆಲವೊಂದು ಮೂವಿ ಥಿಯೇಟ್ರಿಗೆ ಹೋಗಿ ನೋಡಿದ್ರೆ ಇದೇನು ಗುರು ಮೂವಿ ಅಂತ ಅನಿಸುತ್ತೆ. ಈ ಮೂವಿಗೆ ನಾನು ಬರ್ಕೊಡ್ತೀನಿ. ನೀವು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರನ್ನ ಕರ್ಕೊಂಡು ಹೋದ್ರೂ ಪ್ರತಿಯೊಬ್ಬರು ಎಂಜಾಯ್ ಮಾಡಿ ನೋಡೋವಂಥ ಕಾನ್ಸೆಪ್ಟು, ಒಂಥರ ಸ್ಟೋರಿ ಗುರು. ಒಂದು ಡಬಲ್ ಮೀನಿಂಗ್ ಕಾಮಿಡಿ ಇಲ್ಲ, ಡಬಲ್ ಮೀನಿಂಗ್ ವರ್ಡ್ಸ್ ಇಲ್ಲ, ಅಥವಾ ನಮ್ಮ ಅಪ್ಪನ ಜೊತೆ ಕೂತ್ಕೊಂಡು ಅಕ್ಕ ತಂಗಿ ಜೊತೆ ಕೂತ್ಕೊಂಡು ನೋಡ್ತೀವಿ ಅಂದಾಗ ಏನೋ ಒಂದು ವರ್ಡ್ ಬಂತು ಅಂತ ಯಾವುದೂ ಇಲ್ಲ. ಕ್ಲೀನ್ ಮೂವಿ, ಕಾನ್ಸೆಪ್ಟ್ ಮೇಲೆ ನಂಬಿಕೆ ಇಟ್ಟು ಬಿಲ್ಡ್ ಮಾಡಿ ಶೂಟ್ ಮಾಡಿರೋ ಮೂವಿ ಗುರು. ಆದರೆ ಒಂದು ಬೇಜಾರಾಗಿದೆ ಗೊತ್ತಾ, ಫಸ್ಟ್ ದಿನ ಹೋಗಿದ್ದೀನಿ, ಜನ ಕಮ್ಮಿ. ನಿಜವಾಗ್ಲೂ ಬೇಜಾರಾಯಿತು. ಅವ್ರು ಪ್ರಮೋಷನ್ ಮಾಡಿಲ್ಲ ಅಂತಲ್ಲ, ತುಂಬ ಚೆನ್ನಾಗಿ ಪ್ರಮೋಷನ್ ಮಾಡಿದ್ದಾರೆ. ಜನ ಬರಬೇಕು ಗುರು. ಅಂದರೆ ಏನು ಜನನೇ ಇರಲಿಲ್ಲ ಅಂತ ಇಲ್ಲ, ಇದ್ದರು. ನನ್ನ ಗುರು ಟ್ರೈಲರ್ ನೋಡೇ ದಂಗಾಗಬೇಕು ಆ ಥರ ಟ್ರೈಲರ್ ಕಟ್ ಮಾಡಿದ್ದಾರೆ. ಅಂದರೂ ಮೂವಿಲಿ ಜನ ಕಮ್ಮಿ ಅಂದಾಗ ಎಲ್ಲ ಉರಿಯುತ್ತೆ. ಮತ್ತು ನಾನು ನಿನ್ನೆನೂ ಹೋಗಿದೆ.
ನಿನ್ನೆ ಭಾನುವಾರ, ಶುಕ್ರವಾರನೂ ಹೋಗಿ ಭಾನುವಾರನೂ ಮೂವಿಗೆ ಹೋಗಿದೆ. ನಿಜವಾಗ್ಲೂ ಬೋರ್ ಆಗಲ್ಲ, ಮೂವಿ ಮಾತ್ರ ಸಖತ್ತಾಗಿದೆ. ಲಾಸ್ಟಲ್ಲಿ ಮೂವಿಲಿ ಒಂದು ಖತರ್ನಾಕ್ ಪಾಯಿಂಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮೂವಿಗೆ ಒಂದು ಹಿಂಟ್ ಕೊಟ್ಟಿದ್ದಾರೆ, ಖತರ್ನಾಕ್ ಹಿಂಟು. ಹಂಗೆ ಆ ಸ್ಟಾರ್ಟಿಂಗು ಶುಭಮ್ ಅಂತ ಬಂದು ಒಂದೆರಡು ಸ್ವಲ್ಪ ನೇಮಿಂಗ್ಸ್ ಬಂದಾಗ ಎದ್ದು ಬಂದ್ಬಿಡ್ಬೇಡಿ, ಒಂದು 20-30 ಸೆಕೆಂಡ್ ಕೂತ್ಕೊಳ್ಳಿ, ಅಲ್ಲೇ ಒಂದು ಥ್ರಿಲ್ ಸಿಗುತ್ತೆ ನಿಮಗೆ. ಒಬ್ಳು ವಾಪಸ್ ಬರ್ತಾಳೆ ಅದರಲ್ಲಿ. ಸೊ ಮುಂದಿನ ಸಿನಿಮಾದಲ್ಲಿ ಒಬ್ಳು ವಾಪಸ್ ಬರೋ ಅಂತಹ ಹಿಂಟನ್ನು ಈ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸಲ್ಲಿ ಕೊಟ್ಟಿದ್ದಾರೆ. ಶುಭಮ್ ಅಂತ ಕಾರ್ಡ್ ಬಂದಮೇಲೆ ಒಂದು 20-30 ಸೆಕೆಂಡ್ ಕೂತ್ಕೊಂಡು ನೋಡಿ ಮೂವಿನ. ಅದೇ ಸ್ವಲ್ಪ ಕೂತಿರಿ, ಅಲ್ಲೇ ಏನಾಗಲ್ಲ. ಏನು ಎದ್ದೋಗೋರಿಗೆ ಪಾರ್ಕಿಂಗ್ ನಿಮಗೆ ಫ್ರೀ ಆಗುತ್ತೆ ಬಿಟ್ಟರೆ ಬೇರೆ ಏನು ಕಲ್ಕೊಳ್ಳಲ್ಲ ಅಲ್ವಾ. ಒಳ್ಳೆ ಹಿಂಟ್ ಕೊಟ್ಟಿದ್ದಾರೆ. ಆ ಮೂವಿನ ಈಗ ನಾನು ಒಂದ್ಸತಿ ಬಾಯಿ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇಡೀ ಕತೆ ಹೇಳ್ಬಿಡ್ತೀನಿ ಅಂತ ಭಯ. ಚಿಕ್ಕಣ್ಣ ಹೊಡಿದ್ದಾರೆ ಕಾಮಿಡಿಗೆ. ಅದರಲ್ಲೂ ಮೇಯ್ನಾಗಿ ಅದಿತಿ ಪ್ರಭುದೇವ ಅವ್ರದ್ದು ಅದೊಂದು ಲಾಸ್ಟಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಬರುತ್ತೆ ಗುರು ಅವ್ರದ್ದು. ಅವ್ರ ಮೇಲೆ ಬೊಂಬಾಟ ಆಗಿರುತ್ತೆ ಅದು ಮಾತ್ರ. ನಮ್ಮ ಗುರು ಕಿರಣ್ ಅವ್ರು ಆ್ಯಕ್ಟ್ ಮಾಡಿದ್ದಾರೆ. ನಿಮಗೆ ಒಂದು ಸೆಕೆಂಡು ಬೋರ್ ಆಗಿದೆ, ಥ್ರಿಲ್ಲಿಂಗ್ ಆಗಿರೋ ಮೂವಿ. ಪದೇ ಪದೇ ಹೇಳ್ತಾ ಇದ್ದೀನಿ, ಸಖತ್ತಾಗಿದೆ, ಥ್ರಿಲ್ಲಿಂಗ್ ಆಗಿದೆ, ಸಸ್ಪೆನ್ಸಲ್ಲಿದೆ, ಹಾರರ್ ಆಗಿದೆ, ಎಂಟರ್ಟೈನ್ಮೆಂಟಲ್ಲಿ ಕಮ್ಮಿನೇ ಇಲ್ಲ ಅಂದ್ಕೊಳ್ಳಿ. ಅದರಲ್ಲೂ ಮೇಯ್ನಾಗಿ ಒಳ್ಳೆ ಹೆಸರು ಮಾಡಿದೆ ಅಂದರೆ ಬ್ಯಾಕ್ಗ್ರೌಂಡ್ ಸ್ಕೋರು. ಏನು ಮ್ಯೂಸಿಕ್ಕು, ಏನು BGM, ಹಬ್ಬಬ್ಬಾ, ಆ ಸೌಂಡ್ ಕೇಳೇ ಭಯ ಬಿದ್ದೋಗ್ಬೇಕು. ಆ ಸೈಲೆನ್ಸ್ ಬಂದಾಗ ಅದೊಂದು ಮೈಲ್ಡ್ ಮ್ಯೂಸಿಕ್ಕು. ನೀವು ಇನ್ಯಾರಾದರೂ ಇನ್ನೂ ಮೂವಿ ನೋಡಿಲ್ಲ ಅಂದರೆ ದಯವಿಟ್ಟು ಥಿಯೇಟರ್ಗೆ ಹೋಗಿ ನೋಡಿ. ನಮ್ಮ ಮೈಸೂರಲ್ಲಿ ಇರೋರು ಥಿಯೇಟ್ರ್ ಅಂತ ನೋಡಿದ್ರೆ ಲಿಡೋ ಥಿಯೇಟ್ರಲ್ಲಿ ಹಾಕಿದ್ದಾರೆ, ಆಮೇಲೆ ನಮ್ಮ ಗಾಯತ್ರಿ ಥಿಯೇಟ್ರಲ್ಲಿ ಹಾಕಿದ್ದಾರೆ. ಮಲ್ಟಿಪ್ಲೆಕ್ಸಲ್ಲಿ ಎಲ್ಲರಿದೆ ಅಂತ ನಾನು ನೋಡೋಕ್ಕೆ ಹೋಗಿಲ್ಲ. ಬನ್ನಿ ಥಿಯೇಟ್ರಿಗೆ ಬಂದು ಮೂವಿ ನೋಡಿ. ಮೊಬೈಲಲ್ಲಿ ನೋಡಿದ್ರೆ ಆ ಫೀಲ್ ಬರಲ್ಲ, ಎಷ್ಟೇ ಕ್ಲಾರಿಟಿ ಇದ್ದರೂ ಥಿಯೇಟ್ರಲ್ಲಿ ನೋಡೋ ಅಂಥ ಫೀಲ್ ಬರಲ್ಲ. ನೀವು TV ಕನೆಕ್ಟ್ ಮಾಡ್ಕೊಂಡು ನೋಡಿದ್ರು ಆ ಫೀಲ್ ಬರಲ್ಲ ಗುರು. ಥಿಯೇಟ್ರಲ್ಲಿ ನೋಡಬೇಕು. ಅಕ್ಕಪಕ್ಕ ಬಾಯ್ಸು ಒಂದು ಕಮೆಂಟ್ ಪಾಸ್ ಮಾಡ್ತಾ ಇರ್ತಾರೆ, ನೀನೇ ಹಿಂಗ ಅಂತ. ಅದ್ರ ಮಧ್ಯೆ ಕೂತ್ಕೊಂಡು ನೋಡಬೇಕು. ಶಾಂತ ಟಾಕೀಸ್ ಇತ್ತು, ಆಗಲೇ ನೆಲ್ಸಮ್ಮ ಹೋಗಿದೆ, ಯಾವುದೋ ಅಪಾರ್ಟ್ಮೆಂಟ ಏನೋ ಕಟ್ತಾವ್ರೆ, ಕಾಂಪ್ಲೆಕ್ಸು. ಸೊ ಮೈಸೂರಲ್ಲಿ ಇರೋದು ತುಂಬ ಕಡಿಮೆ, ಕೌಂಟ್ ಮಾಡೋಷ್ಟು, ಬೆರಳೆಣಿಕೆಯಷ್ಟು ಥಿಯೇಟರ್ಸ್. ನಾವು ವಿಸಿಟ್ ಮಾಡಿ ನಾವು ಉಳಿಸ್ಕೊಳ್ಳಿಲ್ಲ ಅಂದರೆ ಏನು ಹೊರಗಡೆಯಿಂದ ಬರ್ತಾರೆ ಉಳಿಸ್ಕೊಳ್ಳೋಕ್ಕೆ? ನಾವು ಹೋದರೆ ನಮ್ಮ 100 ರೂಪಾಯಿ ಖರ್ಚಾಗುತ್ತೆ, ಏನು ನಮ್ಮ ಆಸ್ತಿ ಏನು ಹೋಗಲ್ಲ. ಮೂವಿಗೂ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ, ನಮ್ಮ ಥಿಯೇಟ್ರೂ ಉಳಿಸ್ಕೊಳಂಗೆ ಆಗುತ್ತೆ. ಇನ್ನು ಇದೇ ಥರ ಹೋದರೆ, ಇದೇ ಥಿಯೇಟ್ರಿಗೆ ಬಂದಿದ್ದು ನಾನು ಗಾಯತ್ರಿ ಗುರು. ಎಲ್ಲರೂ ಮಲ್ಟಿಪ್ಲೆಕ್ಸು ಅಂದರೆ ಫ್ಯೂಚರಲ್ಲಿ ನಮ್ಮ ಮಕ್ಕಳಿಗೆ ನಾವು ಯೂಟ್ಯೂಬ್ ವೀಡಿಯೋದಲ್ಲಿ ತೋರಿಸ್ಬೇಕಾಗುತ್ತೆ, ಇವಾಗ ಫೋಟೋದಲ್ಲಿ ತೋರಿಸ್ಬೇಕಾಗುತ್ತೆ. ಈ ಥರ ಥಿಯೇಟ್ರ್ ಇತ್ತು, ಸಿಂಗಲ್ ಸ್ಕ್ರೀನ್ ಥಿಯೇಟರ್ಸು ಇತ್ತು ಪ್ರಪಂಚದಲ್ಲಿ ಅಂತ ತೋರಿಸ್ಬೇಕಾಗುತ್ತೆ. ಬರೀ ಮಲ್ಟಿಪ್ಲೆಕ್ಸ್ಗೆ ಹೋಗಿ ಬೇಡ ಅನ್ನಲ್ಲ. ನೈಟ್ ಶೋ ಹೋಗಂಗಿದ್ರೆ ಫ್ಯಾಮಿಲಿ ಜೊತೆ ಮಲ್ಟಿಪ್ಲೆಕ್ಸ್ಗೆ ಹೋಗಿ. ನಮ್ಮ ನಾರ್ಮಲ್ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳು ಬಾಲ್ಕನಿ ಮಲ್ಟಿಪ್ಲೆಕ್ಸ್ಗೇನು ಕಮ್ಮಿ ಇಲ್ಲ ಗುರು, ಆದ್ರೂ ಮೀರ್ಸಂಗಿರ್ತವೆ. ಅದೇ ನೈಟ್ ಶೋಲಿ ಬಾಯ್ಸ್ಗಳು ಸ್ವಲ್ಪ ಲೈಟಾಗಿ ಹಾಕೋ ಬಂದಿರ್ತಾರೆ ಅನ್ನೋದೊಂದು ಬಿಟ್ಟರೆ ನೆಗೆಟಿವ್ ಏನಿಲ್ಲ. ಥಿಯೇಟ್ರಿಗೆ ಹೋಗಿ. ಮೇಯ್ನಾಗಿ ಚೂ ಮಂತರ್ ಮೂವಿನ ನೋಡದೆ ಇರಬೇಡಿ, ಸೀರಿಯಸ್ಸಾಗಿ ಮಿಸ್ ಮಾಡ್ಕೋತೀರ, ಒಳ್ಳೆ ಎಕ್ಸ್ಪೀರಿಯೆನ್ಸ್ನ ಮಿಸ್ ಮಾಡ್ಕೋತೀರ. ಹಾರರ್ ಮೂವಿ ಬಂದು ತುಂಬ ದಿನ ಆಗಿದೆ, ಅದರಲ್ಲಿ ಈ ಥರ ಥ್ರಿಲ್ಲರ್ ಸಸ್ಪೆನ್ಸ್ ಮೂವಿ ಬಂದು ತುಂಬಾ ದಿನ ಆಗಿದೆ. ನೀವು ತುಂಬ ಎಂಜಾಯ್ ಮಾಡ್ತೀರಾ. ಹೋಗಿ ನೋಡಿ ಮೂವಿನ, ಥಿಯೇಟ್ರಲ್ಲಿ ಹೋಗಿ ನೋಡಿ. ಸಿಂಪಲಾಗಿ ಒಂದು ಹಿಂಟ್ ಕೊಟ್ಬಿಡ್ತೀನಿ, ಇಲ್ಲಿ ದೆವ್ವ ಇಲ್ಲ,
ಪವರ್ಫುಲ್ ದೆವ್ವ ಇದೆ. ಲಾಸ್ಟಲ್ಲಿ ಆ ದೆವ್ವನ ಮಟ್ಟ ಹಾಕೋದು ನಮ್ಮ ಬಾಸ್ ಆಂಜನೇಯ. ಮಾರ್ಗನ್ ಹೌಸ್ ಅಂತ ಒಂದು ಬಂಗ್ಲೆ ಇರುತ್ತೆ, ಅದೇ ಥರ ಸೇಮ್ ಕಾಪಿ ಹೊಡೆದು ಪೇಸ್ಟ್ ಮಾಡುತ್ತಾ ಇನ್ನೊಂದು ಬಂಗ್ಲೆ ಇರುತ್ತೆ. ಸೊ 2 ಬಂಗ್ಲೆಲೇ ನಡೆಯೋಂಥ ಕತೆ. ಒಂದು ಬಂಗ್ಲೆಯಲ್ಲಿ ದೆವ್ವ ಇರುತ್ತೆ, ಇನ್ನೊಂದು ಬಂಗ್ಲೆಯಲ್ಲಿ ದೆವ್ವ ಇರಲ್ಲ. ಸೊ ಅದು ಯಾವ ಬಂಗ್ಲೆ ಮರ್ಯಾದೆಯಿಂದ ಥಿಯೇಟ್ರಿಗೆ ಹೋಗಿ ನೋಡಿ. 10ಗೆ ಎಷ್ಟಪ್ಪ ಕೊಡ್ತೀಯ ಮೂವಿಗೆ ಅಂದರೆ ನಾನು 10ಗೆ 100 ಕೊಡ್ತೀನಿ ಗುರು. ನನಗಂತೂ ಇವಾಗ ರೀಸೆಂಟಾಗಿ ಬಂದಿರೋ ಮೂವಿಗಳೆಲ್ಲ ಈ ರೇಂಜಿಗೆ ಯಾಕೆ ನಂಗೆ ಆಲ್ಮೋಸ್ಟ್ ಎಲ್ಲರೂ ಗೆಸ್ ಮಾಡ್ಬೋದು ನೆಕ್ಸ್ಟ್ ಹಿಂಗೆ ಆಗುತ್ತೆ ಅಂತ. ಬಟ್ ಈ ಮೂವಿ ಬೆಸ್ಟ್. ಈ 2023 ಎಂಡಿಂಗಿಂದ ತಗೊಂಡು ಈಗ 24 ಎಂಡಿಂಗ್ವರೆಗೂ ಬಂದರೆ ಚೂಮಂತರ್ ಬೆಸ್ಟ್ ಮೂವಿ ಸ್ಟಾರ್ಟಿಂಗು ಬೆಸ್ಟು, ಮೂವಿ ಸ್ಟೋರಿ ಲೈನ್ ಬೆಸ್ಟು. ಯಾವ ಬೋರ್ 1% ಇಲ್ಲ. ಒಂದು ಸೆಕೆಂಡು ಬೋರ್ ಆಗಲ್ಲ. ಇದೇನು ಗುರು ಪದೇ ಸಾಂಗ್ ಬರ್ತದೆ ಆ ಥರನೂ ಅನ್ಸಲ್ಲ. ಮೂವಿಲಿ ಬರೋದೇ 2 ಸಾಂಗು, ಸ್ಟಾರ್ಟಿಂಗ್ ಒಂದು ಎಂಡಿಂಗ್ ಒಂದು. ಬಟ್ ಮೂವಿ ಮಾತ್ರ ಬಹಳ ಮಜವಾಗಿದೆ. ಕೊಟ್ಟಿದ್ದು 100 ರೂಪಾಯಿ ವೇಸ್ಟ್ ಆಯ್ತಲ್ಲ ಭಗವಂತ ಅಂತ ಅನ್ಸಲ್ಲ. ಎಕ್ಸ್ಟ್ರಾ ಇನ್ನೊಂದು 50 ರೂಪಾಯಿ ಕೇಳೋದು ಕೊಟ್ಟು ಬರೋಷ್ಟು ಸಕಲಾಗಿದೆ ಮೂವಿ. ಮಿಸ್ ಮಾಡ್ಕೊಬೇಡಿ, ಥಿಯೇಟ್ರಿಗೆ ಹೋಗಿ ಮೂವಿ ನೋಡಿ. ಅದರಲ್ಲೂ ಶರಣ್ ಅವ್ರನ್ನ ಬೇರೆಯೇ ಅವತಾರದಲ್ಲಿ ನೋಡ್ಬೋದು ಇದರಲ್ಲಿ. ಇವರು ಕಾಮಿಡಿ ಆ್ಯಕ್ಟರ್, ಕಾಮಿಡಿ ಮೂವಿ ಮಾಡ್ತಾ ಈ ಶರಣ್ಣ ಇವರು ಅನಿಸುತ್ತೆ ಗುರು. ಅದರಲ್ಲಿ ಒಂದು ಕ್ಯಾರೆಕ್ಟರ್ ಇದೆ ಸರಿನಾ, ಡೈನಮೋ. ಸೊ 2004 ಬರೋ ಡೈನಮೋ, ಡೀಟೇಲಾಗೆಲ್ಲ ಹೇಳೋಕ್ಕಾಗಲ್ಲ, ಥಿಯೇಟ್ರಿಗೆ ಹೋಗಿ ನೋಡಿ. 2004 ಬರೋ ಡೈನಮೋ, ಆ ಡೈನಮೋನ ಸೀರಿಯಸ್ ಆಗಿ ಶರಣ್ ಅವರು ಏನು ಸಖತ್ತಾಗಿ ಅದನ್ನು ಅಭಿನಯ ಮಾಡಿದ್ದಾರೆ ಅಂದರೆ, ಅವರ ಲುಕ್ಕು ಅವರು ಕಾಮಿಡಿ ಮೂವಿ ಅಥವಾ ಕಾಮಿಡಿ ಲುಕ್ಕಲ್ಲಿ ಬರೋ ಶರಣ್ ಅವ್ರನ್ನ ಈ ಮೂವಿಲಿ ಬೇರೆ ಥರ ನೋಡ್ಬೋದು ನಾವು. ಅದೇ ಕಾಮಿಡಿ ಇಲ್ಲ ಅಂತ ಅಲ್ಲ, ಕಾಮಿಡಿ ಶರಣ್ ಇದ್ದಾರೆ, ಬಟ್ ಇದು ಇನ್ನೊಬ್ರು ಶರಣ್ನ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಒಟ್ಟಲ್ಲಿ ಅವರು ಎಷ್ಟು ಜನ ಆ್ಯಕ್ಟರ್ಸ್ ಇದ್ದಾರೋ, ಆ್ಯಕ್ಟಿಂಗ್ ಸ್ಕಿಲ್ನ ಎಷ್ಟು ಹಿಂಡು ತೆಗಿಬೋದೋ ಡೈರೆಕ್ಟ್ರು ಅಷ್ಟು ಹಿಂಡು ಹಾಕ್ಬಿಟ್ಟಿದ್ದಾರೆ. ಬಟ್ ಸ್ಟೋರಿಲಿ ಅಂತೂ ಮ್ಯಾಕ್ಸಿಮಮ್ ಏನು ಮಾಡೋದೋ ಎಲ್ಲ ಮಾಡಿದ್ದಾರೆ. ಡೈಲಾಗಲ್ಲ ಅಂತೂ ಮ್ಯಾಕ್ಸಿಮಮ್ಮು, ಮ್ಯೂಸಿಕ್ಕು ಎಲ್ಲದರಲ್ಲೂ ಮ್ಯಾಕ್ಸಿಮಮ್ ಏನು ಕೊಡ್ಬೋದೋ ಎಲ್ಲ ಕೊಟ್ಟಿದ್ದಾರೆ. ಇನ್ನು ಕನ್ನಡ ಮೂವಿಗೆ ನಾವೇನಾದರೂ ಕೊಡಬೇಕು ಅಂದರೆ ಅದು ನೋಡೋದು ವೀಕ್ಷಕರು, ನಾವು ಹೋಗಿ ವೀಕ್ಷಣೆ ಮಾಡಲೇ ಬೇಕಾದ ಮೂವಿ ಚೂಮಂತರ್. ಮಿಸ್ ಮಾಡಿಬಿಡ್ರು, ಹೋಗ್ರು ಎಲ್ಲರೂ ಮೂವಿಗೆ. ಸೊ ಚೂಮಂತರ್ 2 ಸಹ ಬರ್ತಾಯಿದೆ. ಸೊ ಎಂಡಲ್ಲಿ ಅದನ್ನು ಒಂದು ಹೇಳಿದ್ದಾರೆ, ಅದು ಬೇಗ ಬರಲಿ. ಅದಕ್ಕಿಂತ ಮುಂಚೆ ಇದು ಅವ್ರು ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಾಗಲಿ. ತುಂಬ ಒಳ್ಳೆ ಮೂವಿ, ಒಳ್ಳೆ ಸಿನಿಮಾ. ಆ್ಯಕ್ಟಿಂಗಲ್ಲಿ 100%, ಸ್ಟೋರಿ 100%. ಆ ಮೂವಿ ಮಾತ್ರ ಪದೇ ಹೊಗಳುತ್ತಾ ಇದ್ದೀನಿ ಅಂತ, ರಿಪೀಟ್ ಮಾಡ್ತಾಯಿದ್ದೀನಿ ಅಂತ ಬೇಜಾರು ಮಾಡ್ಕೊಬೇಡಿ. ಮೂವಿ ಆ ಥರ ಇದೆ. ಆ ಕ್ಲೈಮ್ಯಾಕ್ಸಲ್ಲಿ ಏನೋ ಒಂದು ಟ್ವಿಸ್ಟ್ ಇದೆ ಅನ್ನಲ್ಲ, ಅದು ಅದು ಚೂಮಂತರ್ 2 ಅಲ್ಲ, ಹಿಂಟಲ್ಲ, ಇನ್ನೊಂದು ಮೂವಿ ಹಿಂಟಿದೆ ಸರಿನಾ. ಅದನ್ನು ನೀವು ಥಿಯೇಟ್ರಲ್ಲೇ ನೋಡಿ ಅನುಭವಿಸ್ಬೇಕು. ಆ ಕ್ಯಾರೆಕ್ಟ್ರದ್ದು ವಾಯ್ಸ್ನ ಕೇಳಬೇಕು, ಕ್ಯಾರೆಕ್ಟ್ರನ್ನ ನೀವು ಕಣ್ಣಿಂದ ನೋಡಬೇಕು. ಆಗ ನಿಮಗೆ ಗೊತ್ತಿಲ್ಲದೇ ಒಳಗಡೆಯಿಂದ ಒಂದು ವಿಷಲ್ ಬರುತ್ತೆ, ಕಿರ್ಚಬೇಕು ಅನಿಸುತ್ತೆ ವಿಷಲ್ ಬರದೇ ಇದ್ರು. ಅದನ್ನು ನೀವು ಅಲ್ಲೇ ಕೂತ್ಕೊಂಡು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಇವಾಗ ಆಗಲೇ ಎಲ್ಲ ಟ್ರೋಲ್ ಪೇಜು ಅಲ್ಲಿ ಇಲ್ಲೇ ಅಂತ ಹಾಕಿ ಹಾಳು ಮಾಡಾಕ್ಬಿಟ್ಟಿದ್ದಾರೆ. ಸೊ ಇಷ್ಟೇ, ನಾನು ಇನ್ನೂ ಬ್ಲೇಡ್ ತೊಗೊಂಡು ಜಾಸ್ತಿ ಕುಯ್ಯೋಕ್ಕೆ ಹೋಗಲ್ಲ. ಆರಾಮಾಗಿ ಥಿಯೇಟ್ರಿಗೆ ಹೋಗಿ, ಆದರೆ ನಾಳೆನೇ ಹೋಗಿ, ಇವತ್ತು ಟೈಮ್ ಇದ್ದರೆ ಇವತ್ತೇ ಹೋಗಿ, ಈಗಲೇ ಹೋಗಿ ಚೂಮಂತರ್ ಮೂವಿನ ನಿಮ್ಮ ಹತ್ತಿರದಲ್ಲಿ ಥಿಯೇಟ್ರಲ್ಲೇ ನೋಡಿ. ಬಹಳ ಚೆನ್ನಾಗಿಲ್ಲ ಅಂದರೆ ಗುರು ಬಂದು ನನ್ನ ಯೂಟ್ಯೂಬ್ ಚಾನಲಲ್ಲೇ ಕಮೆಂಟ್ ಹಾಕು, ಚೆನ್ನಾಗಿಲ್ಲ ಅಂದರೆ.
ಅದಕ್ಕೆ ನಾನು ಉತ್ತರ ಕೊಡ್ತೀನಿ ನಿಮಗೆ. ಅಷ್ಟು ಚೆನ್ನಾಗಿರೋ ಮೂವಿನ ನೋಡಿದೆ ಅಂತೂ ಇರಬೇಡಿ, ದಯಮಾಡಿ ಮೂವಿನ ಥಿಯೇಟ್ರಲ್ಲಿ ಹೋಗಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಬರ್ತೀನಿ ಮುಂದೆ ಇನ್ನೊಂದು ವಿಡಿಯೋ ಜೊತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಡಿರಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ ಇದೆ, ರಪ್ ಅಂತ ಹೊಡೆದ್ರೆ ನೆಕ್ಸ್ಟ್ ವೀಡಿಯೋಗೆ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರುತ್ತೆ.